ಬಳ್ಳಾರಿಯಲ್ಲಿ ಬದಲಾಗುತ್ತಾ ದರ್ಶನ್ ಕೈದಿ ಸಂಖ್ಯೆ 6106. ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ 6106 ಇತ್ತು. ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿತ್ತು ಅಂದ್ರೆ ಎಲ್ಲಾ ವಾಹನದ ಮೇಲೆ ಬಹುತೇಕ ಅವರ ಅಂಧ ಅಭಿಮಾನಿಗಳು ಬೈಕ್ ಮೇಲೆ, ಆಟೋ ಮೇಲೆ, ಮಕ್ಕಳ ಬಟ್ಟೆ ಮೇಲೆ ಹಾಕಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಬಿಟ್ಟಿದ್ರು. ಈಗ ಕೈದಿ ನಂಬರ್ ಚೇಂಜ್ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿಯ ಕೈದಿ ನಂಬರ್ ನೀಡಲಾಗುತ್ತೆ ಅಂತ ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು. ಇಲ್ಲಿ ಕೈದಿ ನಂಬರ್ ಇರುತ್ತೆ, ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ಬೇರೆ ಕೈದಿ ನಂಬರ್ ನೀಡಲಾಗುತ್ತೆ ಅಂತ. ಬಟ್ ಇವತ್ತು ಶಿಫ್ಟ್ ಆದ್ರೆ ಇವತ್ತು ರಾತ್ರಿ ನೀಡಲ್ಲ, ನಾಳೆ ಬೆಳಿಗ್ಗೆ ಅವ್ರಿಗೆ ಹೊಸ ಕೈದಿ ನಂಬರ್ ನೀಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ಕೈದಿ ನಂಬರ್ ಬದಲಾವಣೆ ಆಗುತ್ತೆ, ಬಟ್ ಯಾವ ರೀತಿಯ ನಂಬರ್ ಸಿಗುತ್ತೆ, ಆ ನಂತರ ಅವರ ಅಂಧಾಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾರ ಗೊತ್ತಿಲ್ಲ. ಕೆಲವರು ಇದೇ ನಂಬರ್ ಅನ್ನ ತಮ್ಮ ಆಟೋ ಮೇಲೆ, ಬೈಕ್ ಮೇಲೆ ಹಾಕಿಸ್ಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಮಕ್ಕಳ ಬಟ್ಟೆ ಮೇಲೆ ಹಾಕಿ ಪಕ್ಕದಲ್ಲಿ ಇಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು. ಈ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಾದ ಬಳಿಕ ಏನ್ ಸಂದೇಶ ಕೊಡ್ತಾ ಇದ್ದೀರಿ, ಈ ರೀತಿ ನೀವು ಕೈದಿ ನಂಬರ್ ಅನ್ನ ಹಾಕೋ ಮೂಲಕ ಅನ್ನುವಂತಹ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಯ್ತು. ಆ ನಂತರ ಯಾರ್ಯಾರೆಲ್ಲ ಇದನ್ನ ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರಲ್ಲ ಕೆಲವರಿಗೆ ನೋಟಿಸ್ ನೀಡಲಾಯಿತು. ಆಗ ಅಂಧಾಭಿಮಾನಿಗಳು ಅಲರ್ಟ್ ಆದ್ರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ನೀಡುವಂತಹ ಕೈದಿ ನಂಬರ್ ಅನ್ನ ಕೂಡ ಇನ್ಯಾವ ರೀತಿ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಭಿಮಾನಿಗಳು. ಕೈದಿ ನಂಬರ್ ಬದಲಾವಣೆ ಫಿಕ್ಸ್. ಪರಪ್ಪನ ಅಗ್ರಹಾರದಲ್ಲಿ 6106. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕ ಒಂದು ದಿನ ಕಳೆದ ಮೇಲೆ ಬೆಳಗ್ಗೆ ಹೊತ್ತಿಗೆ ಅವ್ರಿಗೊಂದು ಕೈದಿ ನಂಬರ್ ಅನ್ನ ನೀಡಲಾಗಿತ್ತು. ಅದು 6106 ಆಗಿತ್ತು. ಎಲ್ಲ ಅಭಿಮಾನಿಗಳು ಕೂಡ ಅಂದ್ರೆ ಅವರ ಡಿ ಬಾಸ್ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡಿದ್ರು, ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರು ಕೆಲವರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಯಾರೆಲ್ಲ ಫ್ಯಾನ್ಸಿ ನಂಬರ್ ಮಾಡ್ಕೊಂಡು ತಮ್ಮ ಬೈಕ್ ಮೇಲೆ ಹಾಕಿಸ್ಕೊಂಡಿದ್ರಲ್ಲ ಅವ್ರಿಗೆ ಶಾಕ್ ಇದು. ಮತ್ತೆ ನಂಬರ್ ಬದಲಾವಣೆ ಮಾಡ್ಬೇಕಲ್ಲ, ಮತ್ತೆ ಕೈದಿ ನಂಬರ್ ಬದಲಾವಣೆ ಆಗುತ್ತೆ. ಸೊ ಅದನ್ನು ಕೂಡ ಬದಲಾವಣೆ ಮಾಡ್ತಾರ, ಕಾದ್ ನೋಡ್ಬೇಕು. ಬಳ್ಳಾರಿಯಲ್ಲಿ ಬದಲಾಗುತ್ತಾ ದರ್ಶನ್ ಕೈದಿ ಸಂಖ್ಯೆ 6106. ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ 6106 ಇತ್ತು. ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿತ್ತು ಅಂದ್ರೆ ಎಲ್ಲಾ ವಾಹನದ ಮೇಲೆ ಬಹುತೇಕ ಅವರ ಅಂಧ ಅಭಿಮಾನಿಗಳು ಬೈಕ್ ಮೇಲೆ, ಆಟೋ ಮೇಲೆ, ಮಕ್ಕಳ ಬಟ್ಟೆ ಮೇಲೆ ಹಾಕಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಬಿಟ್ಟಿದ್ರು. ಈಗ ಕೈದಿ ನಂಬರ್ ಚೇಂಜ್ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿಯ ಕೈದಿ ನಂಬರ್ ನೀಡಲಾಗುತ್ತೆ ಅಂತ ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು. ಇಲ್ಲಿ ಕೈದಿ ನಂಬರ್ ಇರುತ್ತೆ, ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ಬೇರೆ ಕೈದಿ ನಂಬರ್ ನೀಡಲಾಗುತ್ತೆ ಅಂತ. ಬಟ್ ಇವತ್ತು ಶಿಫ್ಟ್ ಆದ್ರೆ ಇವತ್ತು ರಾತ್ರಿ ನೀಡಲ್ಲ, ನಾಳೆ ಬೆಳಿಗ್ಗೆ ಅವ್ರಿಗೆ ಹೊಸ ಕೈದಿ ನಂಬರ್ ನೀಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ಕೈದಿ ನಂಬರ್ ಬದಲಾವಣೆ ಆಗುತ್ತೆ, ಬಟ್ ಯಾವ ರೀತಿಯ ನಂಬರ್ ಸಿಗುತ್ತೆ, ಆ ನಂತರ ಅವರ ಅಂಧಾಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾರ ಗೊತ್ತಿಲ್ಲ. ಕೆಲವರು ಇದೇ ನಂಬರ್ ಅನ್ನ ತಮ್ಮ ಆಟೋ ಮೇಲೆ, ಬೈಕ್ ಮೇಲೆ ಹಾಕಿಸ್ಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಮಕ್ಕಳ ಬಟ್ಟೆ ಮೇಲೆ ಹಾಕಿ ಪಕ್ಕದಲ್ಲಿ ಇಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು. ಈ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಾದ ಬಳಿಕ ಏನ್ ಸಂದೇಶ ಕೊಡ್ತಾ ಇದ್ದೀರಿ, ಈ ರೀತಿ ನೀವು ಕೈದಿ ನಂಬರ್ ಅನ್ನ ಹಾಕೋ ಮೂಲಕ ಅನ್ನುವಂತಹ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಯ್ತು. ಆ ನಂತರ ಯಾರ್ಯಾರೆಲ್ಲ ಇದನ್ನ ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರಲ್ಲ ಕೆಲವರಿಗೆ ನೋಟಿಸ್ ನೀಡಲಾಯಿತು. ಆಗ ಅಂಧಾಭಿಮಾನಿಗಳು ಅಲರ್ಟ್ ಆದ್ರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ನೀಡುವಂತಹ ಕೈದಿ ನಂಬರ್ ಅನ್ನ ಕೂಡ ಇನ್ಯಾವ ರೀತಿ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಭಿಮಾನಿಗಳು. ಕೈದಿ ನಂಬರ್ ಬದಲಾವಣೆ ಫಿಕ್ಸ್. ಪರಪ್ಪನ ಅಗ್ರಹಾರದಲ್ಲಿ 6106. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕ ಒಂದು ದಿನ ಕಳೆದ ಮೇಲೆ ಬೆಳಗ್ಗೆ ಹೊತ್ತಿಗೆ ಅವ್ರಿಗೊಂದು ಕೈದಿ ನಂಬರ್ ಅನ್ನ ನೀಡಲಾಗಿತ್ತು. ಅದು 6106 ಆಗಿತ್ತು. ಎಲ್ಲ ಅಭಿಮಾನಿಗಳು ಕೂಡ ಅಂದ್ರೆ ಅವರ ಡಿ ಬಾಸ್ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡಿದ್ರು, ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರು ಕೆಲವರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಯಾರೆಲ್ಲ ಫ್ಯಾನ್ಸಿ ನಂಬರ್ ಮಾಡ್ಕೊಂಡು ತಮ್ಮ ಬೈಕ್ ಮೇಲೆ ಹಾಕಿಸ್ಕೊಂಡಿದ್ರಲ್ಲ ಅವ್ರಿಗೆ ಶಾಕ್ ಇದು. ಮತ್ತೆ ನಂಬರ್ ಬದಲಾವಣೆ ಮಾಡ್ಬೇಕಲ್ಲ, ಮತ್ತೆ ಕೈದಿ ನಂಬರ್ ಬದಲಾವಣೆ ಆಗುತ್ತೆ. ಸೊ ಅದನ್ನು ಕೂಡ ಬದಲಾವಣೆ ಮಾಡ್ತಾರ, ಕಾದ್ ನೋಡ್ಬೇಕು.
ಬಳ್ಳಾರಿಯಲ್ಲಿ ಬದಲಾಗುತ್ತಾ ದರ್ಶನ್ ಕೈದಿ ಸಂಖ್ಯೆ 6106. ಪರಪ್ಪನ ಅಗ್ರಹಾರದಲ್ಲಿ ಕೈದಿ ನಂಬರ್ 6106 ಇತ್ತು. ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿತ್ತು ಅಂದ್ರೆ ಎಲ್ಲಾ ವಾಹನದ ಮೇಲೆ ಬಹುತೇಕ ಅವರ ಅಂಧ ಅಭಿಮಾನಿಗಳು ಬೈಕ್ ಮೇಲೆ, ಆಟೋ ಮೇಲೆ, ಮಕ್ಕಳ ಬಟ್ಟೆ ಮೇಲೆ ಹಾಕಿ ಫೋಟೋಶೂಟ್ ಎಲ್ಲ ಮಾಡಿಸ್ಬಿಟ್ಟಿದ್ರು. ಈಗ ಕೈದಿ ನಂಬರ್ ಚೇಂಜ್ ಆಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿಯ ಕೈದಿ ನಂಬರ್ ನೀಡಲಾಗುತ್ತೆ ಅಂತ ನಮ್ಮ ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರು. ಇಲ್ಲಿ ಕೈದಿ ನಂಬರ್ ಇರುತ್ತೆ, ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ಬೇರೆ ಕೈದಿ ನಂಬರ್ ನೀಡಲಾಗುತ್ತೆ ಅಂತ. ಬಟ್ ಇವತ್ತು ಶಿಫ್ಟ್ ಆದ್ರೆ ಇವತ್ತು ರಾತ್ರಿ ನೀಡಲ್ಲ, ನಾಳೆ ಬೆಳಿಗ್ಗೆ ಅವ್ರಿಗೆ ಹೊಸ ಕೈದಿ ನಂಬರ್ ನೀಡಲಾಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ಕೈದಿ ನಂಬರ್ ಬದಲಾವಣೆ ಆಗುತ್ತೆ, ಬಟ್ ಯಾವ ರೀತಿಯ ನಂಬರ್ ಸಿಗುತ್ತೆ, ಆ ನಂತರ ಅವರ ಅಂಧಾಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾರ ಗೊತ್ತಿಲ್ಲ. ಕೆಲವರು ಇದೇ ನಂಬರ್ ಅನ್ನ ತಮ್ಮ ಆಟೋ ಮೇಲೆ, ಬೈಕ್ ಮೇಲೆ ಹಾಕಿಸ್ಕೊಂಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಮಕ್ಕಳ ಬಟ್ಟೆ ಮೇಲೆ ಹಾಕಿ ಪಕ್ಕದಲ್ಲಿ ಇಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ರು. ಈ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಾದ ಬಳಿಕ ಏನ್ ಸಂದೇಶ ಕೊಡ್ತಾ ಇದ್ದೀರಿ, ಈ ರೀತಿ ನೀವು ಕೈದಿ ನಂಬರ್ ಅನ್ನ ಹಾಕೋ ಮೂಲಕ ಅನ್ನುವಂತ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಅಲರ್ಟ್ ಆಯ್ತು. ಆ ನಂತರ ಯಾರ್ಯಾರೆಲ್ಲ ಇದನ್ನ ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರಲ್ಲ ಕೆಲವರಿಗೆ ನೋಟಿಸ್ ನೀಡಲಾಯಿತು. ಆಗ ಅಂಧಾಭಿಮಾನಿಗಳು ಅಲರ್ಟ್ ಆದ್ರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದ್ರಿಂದ ಅಲ್ಲಿ ನೀಡುವಂತಹ ಕೈದಿ ನಂಬರ್ ಅನ್ನ ಕೂಡ ಇನ್ಯಾವ ರೀತಿ ಫ್ಯಾನ್ಸಿ ನಂಬರ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಭಿಮಾನಿಗಳು. ಕೈದಿ ನಂಬರ್ ಬದಲಾವಣೆ ಫಿಕ್ಸ್. ಪರಪ್ಪನ ಅಗ್ರಹಾರದಲ್ಲಿ 6106. ಪರಪ್ಪನ ಅಗ್ರಹಾರ ಜೈಲು ಪಾಲಾದ ಬಳಿಕ ಒಂದು ದಿನ ಕಳೆದ ಮೇಲೆ ಬೆಳಗ್ಗೆ ಹೊತ್ತಿಗೆ ಅವ್ರಿಗೊಂದು ಕೈದಿ ನಂಬರ್ ಅನ್ನ ನೀಡಲಾಗಿತ್ತು. ಅದು 6106 ಆಗಿತ್ತು. ಎಲ್ಲ ಅಭಿಮಾನಿಗಳು ಕೂಡ ಅಂದ್ರೆ ಅವರ ಡಿ ಬಾಸ್ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡಿದ್ರು, ಫ್ಯಾನ್ಸಿ ನಂಬರ್ ಮಾಡ್ಕೊಂಡಿದ್ರು ಕೆಲವರು. ಬಟ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಯಾರೆಲ್ಲ ಫ್ಯಾನ್ಸಿ ನಂಬರ್ ಮಾಡಿಕೊಂಡು ತಮ್ಮ ಬೈಕ್ ಮೇಲೆ ಹಾಕಿಸ್ಕೊಂಡಿದ್ರಲ್ಲ ಅವ್ರಿಗೆ ಶಾಕ್ ಇದು. ಮತ್ತೆ ನಂಬರ್ ಬದಲಾವಣೆ ಮಾಡಬೇಕಲ್ಲ, ಮತ್ತೆ ಕೈದಿ ನಂಬರ್ ಬದಲಾವಣೆ ಆಗುತ್ತೆ. ಸೊ ಅದನ್ನು ಕೂಡ ಬದಲಾವಣೆ ಮಾಡ್ತಾರ, ಕಾದ್ ನೋಡ್ಬೇಕು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.